ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರೀನಿವಾಸಪುರ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದರು. ಸಭೆಯಲ್ಲಿ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆಯುತ್ತಿರುವ ಬಹಳ ಗಂಭೀರ ಅವ್ಯವಹಾರದ ಕುರಿತು ಕೆಲವು ಮುಖಂಡರು, ರೈತರು ಸಾರ್ವಜನಿಕರ ಎದುರಿಗೆ ಪ್ರಶ್ನೆ ಮಾಡುತ್ತಿದ್ದರೆ ಅದರನ್ನ ಸ್ಥಳೀಯ ಶಾಸಕರಾದ ಸಮಗ್ರವಾಗಿ ಪರಿಗಣಿಸಿದೆ ಹಾಗೂ ಪ್ರಶ್ನೆ ಮಾಡುತ್ತಿರುವ ಅಲ್ಲಿ ಸೇರಿರುವಂತಹ ಕೆಲವು ರೈತರು ಮಾತನಾಡಲು ಬಿಡದೆ ಸುಮ್ಮನಿರಯ್ಯ ಅಂತ ಹೇಳುತ್ತಿರುವುದು ಹಾಗೂ ಅವರಿಂದ ಮೈಕ್ ವಾಪಸ್ ಇಸ್ಕೊಳ್ಳಿ ಅಂತ ಹೇಳುತ್ತಿರುವುದು ಎಷ್ಟು ಸರಿ? ಹೇಮಾವತಿ ಸಹಕಾರ ಸರ್ಕಾರಿ ಕಾರ್ಖಾನೆಯ ಆಡಳಿತ ಅಷ್ಟು ಪ್ರಾಮಾಣಿಕವಾಗಿದ್ದರೆ ಷೇರುದಾರರಿಗೆ ಸಕ್ಕರೆಯನ್ನು ವಿತರಣೆ ಮಾಡುತ್ತಿಲ್ಲ ಏತಕ್ಕೆ? ರೈತರಿಗೆ ಕೆಲವು ಸೌಲಭ್ಯಗಳನ್ನು ನೀಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಮಂಜೇಗೌಡರು, ಸಭೆಯಲ್ಲಿ ಬಗೆಹರಿಸಿದ ಕೆಲವರು ಮಾತ್ರ ಮೀಟಿಂಗ್ಗೆ ಬರಲಿಕ್ಕೆ ಹೇಳಿರೋದು. ಎಂಎಲ್ಎ ಅವರು ಇದು ಎಕ್ಸ್ಟ್ರಾ ಪ್ರಶ್ನೆ ಕಾಣುತ್ತಿದೆ. ಜನಸಾಮಾನ್ಯರಿಗೆ ಮತ್ತು ಕಾರ್ಖಾನೆಯ ಅವ್ಯವಹಾರ ಇದನ್ನು ಸರಿಯಾಗಿ ಆಡಳಿತ ವರ್ಗ ತನಿಖೆ ಮಾಡಬೇಕು ಎಂದು ರೈತ ಸಂಘದವರು ತಿಳಿಸಿದರು. ಈ ಸಮಯದಲ್ಲಿ ಕಾರ್ಖಾನೆಯ ಷೇರುದಾರರು, ಸುತ್ತಮುತ್ತಲಿನ ರೈತರು, ಮುಖಂಡರು ಭಾಗವಹಿಸಿದ್ದರು. ರೈತರು ಬರೋ ಯಾವ ರೀತಿ ಚರ್ಚೆ ಮಾಡಿದ್ರಿ ಇವೆಲ್ಲ ಲಕ್ಕೆಲ್ಲ ನಾವು ನೋಡಿದ್ವಿ. ಆಯ್ತ್ರಿ, ಎಲ್ಲ ರೈತ ಕಬ್ಬೇಳಿಯ ರೈತರ ಈ ಫ್ಯಾಕ್ಟ್ರಿ ಉಳಿಸಕ್ಕೆ ನಾವು ಸ್ವತಃ ಕೋಟಿ ಕಳಿಸಿದ್ರ ಪುಣ್ಯಾತ್ಮರು. ನಾವು ಸ್ವತಃ ಜೈಲಿಗೆ ಹೋಯ್ದೀವಿ. 20 ದಿವಸ ಫ್ಯಾಕ್ಟ್ರಿ ನಡೆಸಿದ್ವಿ ನಾವು. ಸಲಹೆ ಕೊಡಿ. ಈಗ ಸಲಹೆ ಅಷ್ಟೇ ಸರ್. ಬರೀ ಇದನ್ನೇ ಮಾತಾಡ್ಕೊಂಡು ಜಗಳ ಮಾಡಿಸ್ಕೊಂಡು ನಮ್ಮ ಊಟಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಯಾವ್ದಾರ ಒಂದು ಕಾರ್ಯರೂಪಕ್ಕೆ ಜನರಲ್ ಬಾಡಿ ತಾವು ತಂದಿದ್ದೀರಿ? ನಮ್ದು ಅದು ಪ್ರಶ್ನೆ ಅಜೆಂಡಾ ಕೇಳಿ ಸರ್. ಹೋದ ವರ್ಷಲೇ ನಾವು ಸಕ್ಕರೆನ ಕೊಡಿ ಅಂತ ಹೇಳಿದ್ದು. ಎಷ್ಟು ಜನ ಎಲ್ಲ ಸೇರಿದವ್ರಿಗೂ 25 kg 50 kg ಕೇಳಿದ್ದು, ಇಲ್ಲ 20 kg ಕೊಡ್ತೀವಿ ಅಂತ ಒಪ್ಕೊಂಡಿದ್ರಿ. ಆ 25 kg ಸಕ್ಕರೆ ಇನ್ನೂವರೆಗೂ ನಿಮ್ಮ ಬಾಡಿ ಕೊಡೋಕ್ಕಾಗಿಲ್ಲ. ಯಾವ್ದೋ ಶುಗರ್ ತಡ್ರಿ ಇರಪ್ಪ. ಆಯ್ತು 25 kg ಸಕ್ಕರೆನ ತಾವೇ ಇಲ್ಲಿ ನಮ್ಮ ಅಜೆಂಡದಲ್ಲಿ ಚೆನ್ನಾಗಿ ಹೇಳಿದಿರಿ. ಆಮೇಲೆ ಅಲ್ಲಿ ಕಾಂಪೌಂಡ್ ತಂತಿ ಬೇಲೆ ಹಾಕ್ಸಕ್ಕೆ ಹೇಳಿದ್ದು. ಎಲೆಕ್ಷನ್ ಆಗಿರೋದು ಇವಾಗ ಆಯ್ತು. ಅವಾಗ ಎಲೆಕ್ಷನ್ ಇತ್ತೆಲ್ಲ ಮಾಡ್ಬೋದಾಯ್ತು. ಶುರು ಮಾಡಕ್ಕೆ ಇದಕ್ಕೆ ರೈತ ಸಂಘನೂ ಪಾಲ್ದಾರ ಇದೆ. ಏನ್ರಿ ರವಿಸಣ್ಣ, ಕೋಟಿ ಗಂಟೆ ಉಸು ಮಾಡಕ್ಕೆ ನಾವು ಸ್ವತಃ ಹಗಲು ರಾತ್ರಿ ಬಂದು ಉಸು ಮಾಡ್ಕೊಟ್ಟಿದೀವಿ. ಬಡ್ಡಿನೂ ಕೊಟ್ಟಿಲ್ಲ. ಆ ಬಡ್ಡಿ ದುಡ್ಡು ನಮಗೆ ಸಕ್ಕರೆ ಕೊಡಿ ಅಂತ ಹೇಳಿದ್ರು, ಅದನ್ನು ಕೊಡಕ್ಕಾಗಿಲ್ಲ. ಈಗ ಹೇಳ್ತೀರಾ ಕುಂಬಾರಳ್ಳಿ ರಮೇಶ್ ಅಣ್ಣ ಇವ್ರದೆಲ್ಲ ಕೂತ ಮಾತಾಡಿ ಸಾಲನ ಮನ್ನಾ ಮಾಡ್ಬಿಟ್ಟಿದೀವಿ ಅಂತಂದ್ರೆ ಕೇಳ್ರಿ. 1 ನಿಮಿಷ ಹೇಳ್ತೀನಿ. ಸಾಲನ ಮನ್ನಾ ಮಾಡ್ಬಿಡ್ತೀನಿ ಅಂದ್ರೆ ಮಾಡ್ರಿ, ಒಪ್ಪತ್ತೀನಿ. ಜನರಲ್ ಬಾಡಿ ನಾವೇನಾರ ಪಾಸ್ ಮಾಡಿದೀವ ಮನ್ನಾ ಮಾಡಿ ಅಂತ? ಕೊಡ್ರಿ ಉತ್ತರನ. ಸುಮ್ಮನೆ ಕೂಗಾಡ್ಕೊಂಡು ಈಗ ಏನಾಗ್ಬಿಡ್ತು ಅಂದ್ರೆ ನಮ್ಮಲ್ಲಿ ಗೊಂದಲ ಮಾಡ್ಕೊಂಡು ಕೂಗಾಡ್ಕೊಂಡು ಹೋಗ್ತೀವಿ. ಯಾವುದೂ ಲೆಕ್ಕ ಕೊಟ್ಟಿಲ್ಲ. ಈ 3ರಲ್ಲಿ ಏನು ಹೇಳಿದ್ರೆ ಈಗ ಕೊಡ್ತೀನಿ ಅಂತ ಹೇಳಿದ್ರ ಇವರೆಲ್ಲ ಊಟಕ್ಕೆ ಹೋಲಿ, ನಮ್ಗೇನು ಅಭ್ಯಂತರ ಇಲ್ಲ. ನಾವು ತಾವು ಕೂರ್ತೀವಿ, ಗಟ್ಟಿಯಾಗಿ ಕೂರ್ತೀವಿ. ಕೊಟ್ಟಾಗಿ ಸಮಯ MD ಸಾಹೇಬ್ರೆ ನಮ್ಗೆ ಇನ್ನೂ 1 ಗಂಟೆ ಊಟ ಬೇಕಾದ್ರೆ ಸಾಯಂಕಾಲ ಮಾಡ್ಬಿಡ್ತೀವಿ. ಇಲ್ಲಿ ಬಂದ ಮಾಡಿಸ್ಬಿಟ್ಟು ನಮ್ಗೆ ಗೆಸ್ಟ್ ಮಾಡ್ಕೊಂಡು ಹೋಗೋದು ಬೇಡ. ಇನ್ನೂ 1 ಗಂಟೆ ಗಡುವು ಕೊಡ್ತೀವಿ. ಹೆಂಗ್ ಮನ್ನಾ ಮಾಡಿದ್ರಿ? ಯಾಕೆ ಸಕ್ಕರೆನ ಕೊಟ್ಟಿಲ್ಲ? 30 ಜನಕ್ಕೆ ಸೇರಲ್ಲ. ಅದನ್ನ ತಾವು ಉತ್ತರ ಕೊಡಿ. ಆಮೇಲೆ ಈಗ ಎಲೆಕ್ಷನ್ ಬಂತು, ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ರ ಆ ಕಾಂಪೌಂಡ್ ನೀವು ಹೇಳಿದ್ರಿ, ಇದು ನಮ್ದೇ ಹೆಸರು ಹೇಳಿದ್ರಿ. ಅಲ್ಲಿ ಅಷ್ಟೇ ಕಾಂಪೌಂಡ್ ಬೇಡ, ಒಂದು ಕಲ್ ಕಮ್ಮನಾರ ನೆಟ್ಟು ಒಂದು ಲೈನರ್ ಎಳಿಬೋದಾಯ್ತಲ್ರಿ? ಇಲ್ಲ ಅದೇ ಬೇಡ, ಒಂದು JCB ತರಿಸ್ಬಿಟ್ಟು ಒಂದು JCB ತರಿಸಿ ಗುರ್ತಿಸ್ಬೋದಾಯ್ತಲ್ಲ, ಇದು ನಮ್ದೇ ಜಾಗ ಅಂತ. ಅದನ್ನೂ ಮಾಡಿಲ್ಲ. ಏನಕ್ಕೋಸ್ಕರ? ತಾವು ಇದು ಒಂದು 5 ಅಜೆಂಡಕ್ಕೆ ಉತ್ತರ ಕೊಡಿ ಸ್ವಾಮಿ. ಆಮೇಲೆ ನೀವು ಬೇಕಾದ್ರೆ ಮಾತಾಡಿದ್ರೆ ಕ್ಲೋಸ್ ಮಾಡ್ಬಿಟ್ರಲ್ಲ. ಲಾಸ್ಟ್ ಟೈಮ್ ಬಂದ್ಬಿಟ್ಟಿದ್ರೆ ಕ್ಲೋಸ್ ಮಾಡಿದ್ರಿ. ಈಗ ನಮ್ಮರೆಲ್ಲ ಊಟಕ್ಕೆ ಹೋಗ್ತಾರೆ, ಆರಾಮಾಗಿ ಕಳಿಸಿ. ನಮ್ಗೆ ಇದು ಉತ್ತರ ಕೊಟ್ಬಿಟ್ಟು ಓಡಿ. ನೀವು ಕೂತ್ಕೊಳ್ಳಿ, ನಿಮಗೂ ಮೈಕ್ ಕೊಡ್ತೀವಿ, ಮಾತಾಡ್ತೀವಿ, ಕೊಡ್ತೀವಿ ನಿಮ್ಗೆ. ನೀವು ಶಾಸಕರಾಗಿ ಮೈಕ್ ಕಿತ್ಕೊಂತೀರ ಸರ? ಶಾಸಕರಾಗಿ ಮೈಕ್ ಕಿತ್ಕೊಂಡು ತಪ್ಪಲ್ವಾ? ಅಣ್ಣ ಈಗ ಸಭೆ ಕರ್ತಿರೋದು ಏನಕ್ಕೆ? ಈಗ 1 ನಿಮಿಷ ಎಲ್ಲದಕ್ಕೆ ಹೇಳ್ಕೊಂಡು ಕಿತ್ತಾಡ್ತವ್ರೆ.
ಒಂದು ಮೀಟಿಂಗ್ಗೆ ಒಬ್ಬ ಸದಸ್ಯರಿಗೆ 1,800 ರೂಪಾಯಿ ಖರ್ಚು ಬೀಳುತ್ತೆ. ಅಲ್ಲ, 1,800 ರೂಪಾಯಿ ಖರ್ಚಾಕಿದ್ರು ಒಬ್ಬ ಡೈರೆಕ್ಟರ್ಗೆ. ಸರ್ 7 ಲಕ್ಷ ಸರ್ ಹೋದ್ ಸರಿ 1,50,000 ಖರ್ಚಾಕಿದ್ರ. ಸರ್ 7,74,000 ಖರ್ಚಾಕಿದ್ರ. 7,74,000 ಖರ್ಚಾಕಿದ್ರ. 7,74,000 ಖರ್ಚಾಕಿದ್ರ. ಅದ್ರ ಬಗ್ಗೆ ಉತ್ತರ ಕೊಡಿ. ಏನ್ ಮಾಡ್ಬೇಕು ಗೊತ್ತಾ? ಇವರ ಚಾಕರಳ್ಳಿ ಯಜಮಾನ್ರ ಹೆಸರೇನು? ಶಿವರಾಮ್ ಅಂತ. 7 ದಿವಸ ಮುಂಚೆ ನೀವು ಸ್ವಾಮಿ ಅದನ್ನ 10 ದಿವಸದಿಂದ ಮುಂಚೆನೆ ಬುಕ್ಸ್ ಅಂತಂದು ಆಫೀಸ್ಗೆ ಇಟ್ಟಿದೆ. ಒಂದ್ ನಿಮಿಷ ತಡೀರಿ ಇವ್ರೆ, ಸಮಾಧಾನ ತಗೊಳ್ಳಿ.